ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮಕರ ಸಂಕ್ರಾಂತಿ ಅಂದರೆ ಮೇಯ್ನಾಗಿ ನಾವು ಮಾಡೋದೇ ಪೊಂಗಲ್ ಅಥವಾ ಹುಗ್ಗಿ ಅಂತಲೂ ಹೇಳ್ತೀವಿ. ಅದು ಹೇಗೆ ಮಾಡೋದು ಅಂತ ಇವತ್ತು ನಾವು ನೋಡೋಣ. ಖಾರ ಪೊಂಗಲ್ ರೆಸಿಪಿನ ತೋರಿಸ್ತಾ ಇರೋದು. ಮೊದಲಿಗೆ ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನಾವು ಫಸ್ಟು ಒಗ್ಗರಣೆ ಥರ ಮಾಡ್ಕೊಂಡು ಬಿಡೋಣ. ಒಗ್ಗರಣೆಗೆ ನಾವು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಕಾಳು ಮೆಣಸು, ಒಂದು 7-8 ಕಾಳು ಮೆಣಸು, ಹಸಿಮೆಣಸು, ಒಂದು ಸ್ವಲ್ಪ ಶುಂಠಿ, ಅದನ್ನೆಲ್ಲ ತುರಿದಾದರೂ ಹಾಕ್ಕೋಬೋದು, ಕಟ್ ಮಾಡಿನಾದರೂ ಹಾಕ್ಕೊಳ್ಳಿ. ತುರಿದು ಹಾಕಿದರೆ ಚೆನ್ನಾಗಿರುತ್ತೆ, ನಾವು ತಿಂದುಬಿಡ್ಬೋದಾಗತ್ತೆ. ಸೊ ಈ ರೀತಿ ನೋಡಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡಬೇಕು, ನಾನು ಹೆಸರುಬೇಳೆ ಒಂದು 3/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಕೆಲವರು ಡೈರೆಕ್ಟಾಗೇ ಹಾಕ್ತಾರೆ, ಬಟ್ ನಾನು ಚೆನ್ನಾಗಿ ತೊಳೆದುಬಿಟ್ಟೆ ಹಾಕಿದ್ದೀನಿ, ಆಮೇಲೆ ಹುರ್ಕೊಳ್ಬೋದು ಅಂತ ನೋಡಿ. ಆಮೇಲೆ ಈ ಥರ ತೊಳೆದು ಅದನ್ನೊಂದು 2 ನಿಮಿಷ 3 ನಿಮಿಷ ಬಾಡಿಸ್ಕೊಳ್ಳೋಣ. ಅದಾದಮೇಲೆ 3/4 ಕಪ್ಪಿಗೆ ನಾನು 3/4 ಕಪ್ ಆಗೋಷ್ಟೇ ಅಕ್ಕಿನೂ ಹಾಕಿದೆ. ಅದನ್ನು ಹಾಗೆ ಹಾಕಿಬಿಟ್ಟು ಇನ್ನೊಂದು 2-3 ನಿಮಿಷ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳೋಣ. ಆಮೇಲೆ ಇಲ್ಲಿ ನಾನು 3/4 ಅಂದರೆ 1.5 ಕಪ್ ಆಯ್ತಲ್ವ, ಉಪ್ಪು ಹಾಕ್ಕೊಂಡೆ ಸ್ವಲ್ಪ. ಆಮೇಲೆ ನೀರನ್ನು ಅರಿಶಿನ ಉಪ್ಪು ಎರಡನ್ನೂ ಇಲ್ಲಿ ಮಿಕ್ಸ್ ಮಾಡಿಬಿಡಿ. ಆಮೇಲೆ ಏನು ಮಾಡಬೇಕಂದ್ರೆ, ನೀರಿನ ಹದ ಎಷ್ಟು ಅಂತಂದರೆ 1.5 ಕಪ್ಪಿಗೆ 3 ಪಟ್ಟಷ್ಟು ಅಂತಂದರೆ 3/4 1.5 ಆಗಿತ್ತು. ಸೊ ನಾನು 4.5 ಅಷ್ಟು ನೀರನ್ನು ತೊಗೊಂಡೆ. 4.5 ಕಪ್ ಆಗೋಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ ವೆಯ್ಟ್ ಹಾಕಿ ಒಂದು 4-5 ಕೂಗನ್ನ ಕೂಗಿಸ್ಕೊಂಡೆ. ಈ ಕಡೆ ಅದಕ್ಕೆ ಮಾಡೋ ಹುಣಸೆಹಣ್ಣು ಗೊಜ್ಜಿಗೆ ಸ್ವಲ್ಪ ಹುಣಸೆಹಣ್ಣನ್ನು ನೀರಲ್ಲಿ ಮೊದಲೇ ಕುದಿಸಿಟ್ಕೊಂಡಿರಬೇಕು, ಅದು ತಣ್ಣಗಾಗಕ್ಕೆ ಬಿಡಿ. ಅಷ್ಟೊತ್ತಿಗೆ ಈ ಕಡೆ ಇದು ಕೂಗಿ 4-5 ಕೂಗಿ ಈ ರೀತಿ ರೆಡಿಯಾಗಿತ್ತು. ಇದಕ್ಕೆ ಬೇಕಾದರೆ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ಏನು ಮಾಡಬೇಕಂದ್ರೆ, ಇನ್ನೊಂಚೂರು ಉಪ್ಪು ಬೇಕಾದರೆ ಹಾಕ್ಕೊಂಡ್ಬಿಟ್ಟು ಇಲ್ಲೇ ಎಷ್ಟು ನಿಮಗೆ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾವಾಗಲೂ ಹಾಕಿದ್ದೆ. ಸೊ ಆದರೆ ಸುಮಾರು ಬೇಕಾಗುತ್ತೆ, ಕಡಿಮೆ ಅನಿಸಿದ್ರೆ ಹಾಕ್ಕೋಬೋದು. ನೀರನ್ನು ಬಿಸಿನೀರನ್ನೇ ಹಾಕ್ಕೋಬೇಕು, ತಣ್ಣೀರು ಗಿಣ್ಣೀರನ್ನೆಲ್ಲ ಆ್ಯಡ್ ಮಾಡಬಾರ್ದು. ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಈ ರೀತಿ ಬೆರೆಸಿಟ್ಕೊಳ್ಳಿ, ಅವಾಗ ನೀರಾಗಿ ಚೆನ್ನಾಗಾಗುತ್ತೆ. ಈ ಕಡೆ ನೋಡಿ, ಹುಣಸೆ ಹಣ್ಣನ್ನು ಚೆನ್ನಾಗಿ ಇದು ಮಾಡಿಟ್ಕೊಂಡಿದ್ನಲ್ಲ, ಅದಕ್ಕೆ ಕುದಿಯೋಕ್ಕಿಡೋಣ. ಇಲ್ಲಿ ಅದಕ್ಕೆ ಚೆನ್ನಾಗಿ ನೀವು ಬೆಲ್ಲ ಹಾಕಿದಷ್ಟು ಚೆನ್ನಾಗಿರುತ್ತೆ. ಉಪ್ಪು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಒಂದು ಒಗ್ಗರಣೆ, ಇಲ್ಲೂ ಅಷ್ಟೇ ಜೀರಿಗೆ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ, ಕರಿಬೇವು ಏನಿದ್ರೂ ಹಾಕ್ಕೋಬೋದು. ಎಲ್ಲ ಹಾಕಿಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ನೋಡಿ, ಖಾರ ಪೊಂಗಲ್ ಪ್ಲಸ್ ಹುಣಸೆಹಣ್ಣಿನ ಗೊಜ್ಜು ರೆಡಿಯಾಗಿದೆ. ನೀವು ಸಹ ಖಂಡಿತ ಟ್ರೈ ಮಾಡಿ. ನಿಮಗಿಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.